ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ವಿಶ್ವಕ್ಕೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥ ಟ್ರಂಪ್ ವಿಶ್ವದ ಎಲ್ಲ ಕಾನೂನುಗಳನ್ನು ಮುರಿದಿದ್ದಾರೆ. ಹಾಗೆ ಹೇಳಿದ್ರೆ ಸರಿಯಾಗ್ಲಿಕ್ಕಿಲ್ವೇನೋ, ವಿಶ್ವದ ಕಾನೂನುಗಳನ್ನು ಧ್ವಂಸ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾಗಿ ಟ್ರಂಪ್ ಅವರ ವರ್ತನೆ ಇದೆ. ಈಗಾಗಲೇ ವೆನೆಜುವೆಲಾವನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ, ಅಲ್ಲಿನ ಅಧ್ಯಕ್ಷರನ್ನ ಹೊತ್ತೊಯ್ದಿದ್ದಾರೆ, ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾರೆ, ಗ್ರೀನ್ಲ್ಯಾಂಡ್ ವಿಚಾರವಾಗಿ ನ್ಯಾಟೋಗೆ ಧಮಕಿ ಹಾಕ್ತಾ ಇದ್ದಾರೆ, ಕೆನಡಾ ಕೂಡ ತನ್ನ ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂತಹ ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಭಾರತೀಯರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಇದು ಯುರೋಪ್ನ ವಿಚಾರ, ಟ್ರಂಪ್ ಯುರೋಪ್ಗೆ ಕಾಟ ಕೊಡ್ತಾ ಇದ್ದಾರೆ ಅಂತ. ಆದರೆ ಇದ್ದಕ್ಕಿದ್ದಂತೆ ಟ್ರಂಪ್ ಅವರ ವಕ್ರ ದೃಷ್ಟಿ ಭಾರತದ ಮಿತ್ರ ದೇಶದ ಮೇಲೆ ಬಿದ್ದಿದೆ. ಹಿಂದೂ ಮಹಾಸಾಗರದಲ್ಲಿ ಒಂದು ಇಂಪಾರ್ಟೆಂಟ್ ದ್ವೀಪವನ್ನ ಕಬಳಿಸೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಈಗಾಗಲೇ ಆ ಬಗ್ಗೆ ಧಮಕಿ ಹಾಕಿದ್ದಾರೆ. ಗ್ರೀನ್ಲ್ಯಾಂಡ್ ಆಗ್ತಿದ್ದ ಹಾಗೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಹಿಂದೂ ಮಹಾಸಾಗರ ಅನ್ನುವ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇದು ಭಾರತಕ್ಕೆ ಸಹಜವಾಗಿ ಆತಂಕವನ್ನು ತಂದಿಟ್ಟಿದೆ. ಟ್ರಂಪ್ ಅವರು ಕೇವಲ ಉತ್ತರ ಅಮೆರಿಕ ಇರಬಹುದು ಅಥವಾ ಪಶ್ಚಿಮ ಗೋಳಾರ್ಧದಲ್ಲಿ ಏನೋ ಮಾಡಿಕೊಂಡಿದ್ದಾರೆ ಅಂತ ಅಂದುಕೊಳ್ಳುವ ಹಾಗಿಲ್ಲ. ಅವರು ಭಾರತದ ಪಕ್ಕಕ್ಕೂ ಕೂಡ ಬರ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಭಾರತಕ್ಕಿದು ದೊಡ್ಡ ಭದ್ರತಾ ಚಾಲೆಂಜನ್ನು ತಂದಿಡಲಿದೆ ಎನ್ನುವಂಥ ಆತಂಕ ಭಾರತಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಇಡೀ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಟ್ರಂಪ್ ಅವರ ಅಷ್ಟೂ ಪ್ರಯತ್ನ ಇರುವಂತಹದ್ದು ಗ್ರೀನ್ಲ್ಯಾಂಡ್ ಅನ್ನು ವಶಕ್ಕೆ ಪಡಿಬೇಕು, ಅದು ಅಮೆರಿಕದ ಭಾಗ ಆಗಬೇಕು ಅಂತ. ಅದಕ್ಕೋಸ್ಕರವಾಗಿ ಅವರು ಯುರೋಪನ್ನೇ ಎದುರು ಹಾಕ್ಕೊಂಡಿದ್ದಾರೆ. ನ್ಯಾಟೋವನ್ನು ಬಲಿ ಕೊಡೋದಕ್ಕೂ ಕೂಡ ಸಿದ್ಧ ಆಗಿದ್ದಾರೆ. ಹಿಂದೆ ಹಲವಾರು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯುರೋಪ್ ಮತ್ತು ಟ್ರಂಪ್ನ ನಡುವೆ ಏನೇನು ಆಗ್ತಾ ಇದೆ, ನ್ಯಾಟೋ ಯಾವ ರೀತಿಯಾಗಿ ಶೇಕ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ನಡುವೆ ಗ್ರೀನ್ಲ್ಯಾಂಡ್ಗೂ ಕೂಡ ಕನ್ಫರ್ಮ್ ಆಗಿಬಿಟ್ಟಿದೆ. ಟ್ರಂಪ್ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ಅಮೆರಿಕದ ಸೇನೆ ಯಾವಾಗ ಬೇಕಾದರೂ ಗ್ರೀನ್ಲ್ಯಾಂಡನ್ನು ವಶಕ್ಕೆ ಪಡಿಬಹುದು ಅಂತ. ಹೀಗಾಗಿ ಗ್ರೀನ್ಲ್ಯಾಂಡ್ನ ಪ್ರಧಾನಿ ತನ್ನ ಜನರಿಗೆ ಕರೆ ಕೊಟ್ಟಿದ್ದಾರೆ, ನೀವು ಸಿದ್ಧರಾಗಿರಿ, ಅಮೆರಿಕದ ದಾಳಿಯನ್ನು ನಾವು ಎದುರಿಸಬೇಕಾಗಿದೆ, ಇದು ಬಹಳ ಪಕ್ಕ ಆಗೋದಂತಹ ವಿಚಾರ. ಈ ಕಾರಣದಿಂದಾಗಿ ನೀವು 2-3 ತಿಂಗಳಿಗಾಗುವಷ್ಟು ಆಹಾರ ವಸ್ತುಗಳನ್ನು ಮನೆಯಲ್ಲಿ ದಾಸ್ತಾನಿಡಿ, ಹೀಗೆಲ್ಲ ಅವರು ಕರೆ ಕೊಟ್ಟಿದ್ದಾರೆ. ಮಿತ್ರರೇ, ಯಾವುದೇ ದೇಶ ಆದರೂ ಕೂಡ ಅಷ್ಟೇ, ಅವರ ಸ್ವತಂತ್ರವನ್ನು ಅವರು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಕೊನೆಯ ಉಸಿರಿರುವವರೆಗೂ ಕೂಡ ಅವರ ಸ್ವತಂತ್ರಕ್ಕೋಸ್ಕರವಾಗಿ ಅವರು ಹೋರಾಟ ಮಾಡ್ತಾರೆ. ನಾವು ಸ್ವತಂತ್ರ ದೇಶವಾಗೇ ಇರಬೇಕು, ಇನ್ನೊಬ್ಬರ ಕಪಿಮುಷ್ಟಿಗೆ ಹೋಗಬಾರದು ಅಂತ. ಈಗ ಸದ್ಯ ಗ್ರೀನ್ಲ್ಯಾಂಡ್ನ ಸ್ಥಿತಿಯೂ ಕೂಡ ಹಾಗೇ ಇದೆ. ಹಾಗೆ ನೋಡೋಕೆ ಹೋದರೆ ಗ್ರೀನ್ಲ್ಯಾಂಡ್ನ ಪ್ರಧಾನಿಯ ಹೇಳಿಕೆಯನ್ನು ಭಾರತದಲ್ಲಿ ಕೂತ್ಕೊಂಡು ನೋಡಿದ್ರೆ ನಮಗೆ ನಗು ಬರುತ್ತೆ. ಗ್ರೀನ್ಲ್ಯಾಂಡ್ ಅಮೆರಿಕದಿಂದ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯವಾ ಅಂತ. ಇವತ್ತು ಡೆನ್ಮಾರ್ಕ್ ಶತಾಯಗತಾಯ ಗ್ರೀನ್ಲ್ಯಾಂಡನ್ನು ರಕ್ಷಿಸಿಕೊಳ್ಳಬೇಕು ಅಂತ ನಿಂತ್ಕೊಂಡಿದೆ. ಇನ್ನೊಂದು ಕಡೆ ಫ್ರಾನ್ಸ್ ಕಂಪ್ಲೀಟ್ ಆದಂತಹ ಸಪೋರ್ಟ್ ಘೋಷಣೆ ಮಾಡಿದೆ, ತನ್ನ ಸೇನೆಯನ್ನು ಕಳುಹಿಸಿಕೊಟ್ಟಿದೆ. ಯುರೋಪ್ನ 8 ದೇಶಗಳು ತನ್ನ ಸೇನೆಯನ್ನು ಕಳುಹಿಸಿಕೊಟ್ಟಿದ್ದಾವೆ. ಇಷ್ಟೆಲ್ಲ ಆದರೂ ಕೂಡ ಇವರು ಯಾರು ಅಮೆರಿಕದಿಂದ ಗ್ರೀನ್ಲ್ಯಾಂಡನ್ನು ರಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲವೂ ಸಹ ಶೋಕೇಸ್ ಅಷ್ಟೇ. ಅಮೆರಿಕದ ಸೇನೆ ಗ್ರೀನ್ಲ್ಯಾಂಡ್ಗೆ ಕಾಲಿಡುತ್ತಿದ್ದ ಹಾಗೆ ಇವರೆಲ್ಲರೂ ಜಾಗ ಖಾಲಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಮೆರಿಕದ ಸ್ಟ್ರೆಂತ್ ಆ ಮಟ್ಟಿಗಿದೆ. ಸದ್ಯ ಟ್ರಂಪ್ ನಂಬಿರುವಂತಹ ಸಿದ್ಧಾಂತವೂ ಕೂಡ ಅಷ್ಟೇ. ಯಾರ ಬಳಿಯಲ್ಲಿ ಸ್ಟ್ರೆಂತ್ ಇರುತ್ತೋ ಅವರು ಜಗತ್ತನ್ನು ಆಳ್ತಾರೆ, ಸ್ಟ್ರೆಂತ್ಗಷ್ಟೇ ಜಗತ್ತು ತಲೆಬಾಗುತ್ತೆ. ಇದು ಟ್ರಂಪ್ ಅವರ ನಂಬಿಕೆ. ಅದೇ ರೀತಿಯಾಗಿ ನಡೀತಾ ಇದ್ದಾರೆ ಕೂಡ ಅವರು. ಈ ಹಿಂದೆ ನಾನು ಈ ಗ್ರೀನ್ಲ್ಯಾಂಡ್ ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಾಮೆಂಟ್ ಹಾಕಿದ್ರು, ನೀವು ಹೇಳ್ತಾ ಇದ್ದೀರಿ ಗ್ರೀನ್ಲ್ಯಾಂಡ್ ಅಮೆರಿಕದ ಸೆಕ್ಯೂರಿಟಿ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ಹಾಗಲ್ಲ, ಗ್ರೀನ್ಲ್ಯಾಂಡ್ನಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ, ಅದಕ್ಕೋಸ್ಕರವಾಗಿ ಟ್ರಂಪ್ ಕಣ್ಣು ಹಾಕಿದ್ದಾರೆ ಅಂತ. ಹೌದು, ಆ ರೀತಿಯಾಗಿ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರಲ್ಲ, ಅದು ತಪ್ಪಲ್ಲ. ಆದ್ರೆ ಅದಷ್ಟೇ ಸತ್ಯ ಅಲ್ಲ. ಟ್ರಂಪ್ ಇವತ್ತು ಗ್ರೀನ್ಲ್ಯಾಂಡ್ ಮೇಲೆ ಇಷ್ಟೆಲ್ಲ ಕಣ್ಣು ಹಾಕಿ ಇಡೀ ಯುರೋಪನ್ನು ಎದುರುಹಾಕೊಳ್ಳೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಇದೆ. ಅದೇನು ಕೇಳಿದ್ರೆ, ಅಮೆರಿಕದಲ್ಲಿ ಒಂದು ಗೋಲ್ಡನ್ ಡೋಮ್ ಅಂತ ರಚನೆ ಮಾಡಲಾಗ್ತಾ ಇದೆ. ಇದೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಇದು ಡೊನಾಲ್ಡ್ ಟ್ರಂಪ್ ಅವರ ಬಹಳ ದೊಡ್ಡ ಯೋಜನೆ. ಇದು ಆಕಾಶ, ಭೂಮಿ, ನೀರು ಎಲ್ಲ ಕಡೆಯಿಂದಲೂ ಕೂಡ ಅಮೆರಿಕವನ್ನು ರಕ್ಷಣೆ ಮಾಡುವಂತಹ ಒಂದು ರಕ್ಷಾ ಕವಚವನ್ನು ತಯಾರು ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಇರಬಹುದು, ಹೈಪರ್ಸಾನಿಕ್ ಮಿಸೈಲ್ ಇರಬಹುದು, ಡ್ರೋನ್ಗಳಿರಬಹುದು, ಫೈಟರ್ ಜೆಟ್ಗಳಿರಬಹುದು, ಯಾವುದೂ ಕೂಡ ಅಮೆರಿಕದ ಹತ್ರನೂ ಕೂಡ ಬರಬಾರ್ದು. ಶತ್ರು ಪಡೆಯಿಂದ ಕಂಪ್ಲೀಟ್ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರವಾಗಿ ಅಮೆರಿಕ ಈ ಗೋಲ್ಡನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರೆಡಿ ಮಾಡ್ತಾ ಇದೆ. ಅಮೆರಿಕಾಗೆ ಇವತ್ತು ಜಗತ್ತಿನಲ್ಲಿರುವಂತಹ ಅತಿ ದೊಡ್ಡ ತಲೆಬಿಸಿ ಯಾವುದು ಕೇಳಿದ್ರೆ ಅದು ರಷ್ಯಾ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಮಿಸೈಲ್ಗಳಿದ್ದಾವೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಕೂಡ ಇದ್ದಾವೆ. ಇವುಗಳಿಂದ ಅಮೆರಿಕದ ಮೈನ್ ಲ್ಯಾಂಡ್ ಅನ್ನು ರಕ್ಷಿಸಬೇಕು ಅಂತಂದ್ರೆ ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಅತ್ಯಂತ ಅವಶ್ಯಕವಾಗಿದೆ. ಈ ಗೋಲ್ಡನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಗ್ರೀನ್ಲ್ಯಾಂಡ್ನಲ್ಲಿ ಅಳವಡಿಸಿದ್ದೇ ಆದರೆ ರಷ್ಯಾ ಅಮೆರಿಕಾಗೆ ಹಾರಿಸುವಂತಹ ಪ್ರತಿಯೊಂದು ಮಿಸೈಲ್ ಅನ್ನ ಕೂಡ ಮಾರ್ಗ ಮಧ್ಯದಲ್ಲೇ ನಾವು ತಡಿಬಹುದು, ಹೊಡೆದು ಹಾಕಬಹುದು. ಇದು ಅಮೆರಿಕದ ಯೋಜನೆ. ಒಂದು ವೇಳೆ ರಷ್ಯಾ ಏನಾದರೂ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕಳುಹಿಸಿದ್ರೂ ಕೂಡ ಅದು ಅಮೆರಿಕವನ್ನು ತಲುಪೋದಿಲ್ಲ. ನಾವು ಮಾರ್ಗ ಮಧ್ಯದಲ್ಲೇ ಅದನ್ನು ತಡೀತೀವಿ. ಗ್ರೀನ್ಲ್ಯಾಂಡ್ ಒಂದು ಖಾಲಿ ಜಾಗ, ಅಲ್ಲಿರುವಂತಹದ್ದು 58,000 ಜನ ಮಾತ್ರ.
ಹೀಗಾಗಿ ಈ ಗೋಲ್ಡನ್ ಡೋಮ್ ಅನ್ನು ಅಳವಡಿಸೋದಕ್ಕೆ ಈ ಗ್ರೀನ್ಲ್ಯಾಂಡ್ ಪ್ರಶಸ್ತವಾದಂತಹ ಸ್ಥಳ ಅಂತ ಅಮೆರಿಕ ಭಾವಿಸಿದೆ. ಇದಕ್ಕೋಸ್ಕರವಾಗಿ ಟ್ರಂಪ್ ಪದೇ ಪದೇ ಹೇಳ್ತಾ ಇರುವಂತದ್ದು, ಅಮೆರಿಕದ ಸೆಕ್ಯೂರಿಟಿಗೆ ಗ್ರೀನ್ಲ್ಯಾಂಡ್ ಬೇಕು, ಅದೇನೇ ಆದರೂ ಕೂಡ ನಾವು ಪಡೆದುಕೊಳ್ತೀವಿ ಅಂತ ಟ್ರಂಪ್ ಇಷ್ಟೆಲ್ಲಾ ಉತ್ಸಾಹ ತೋರಿಸ್ತಿರೋದ್ರ ರಹಸ್ಯ ಏನು ಕೇಳಿದ್ರೆ ಇಷ್ಟೇ, ಅಮೆರಿಕದ ಗೋಲ್ಡನ್ ಡೋಮ್ ಪ್ರೋಗ್ರಾಮ್ಗೆ ಗ್ರೀನ್ಲ್ಯಾಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಗ್ರೀನ್ಲ್ಯಾಂಡ್ ಆಗ್ತಿದ್ದ ಹಾಗೆ ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಯಾವುದು? ಅದು ಕೆನಡಾನ ಅಥವಾ ಕ್ಯೂಬಾನ? ಈ ಪ್ರಶ್ನೆ ಕೇಳಿದ್ದೆ ಆದ್ರೆ ಇದೆರಡೂ ಅಲ್ಲ, ಬದಲಾಗಿ ಇಂಡಿಯನ್ ಓಷನ್ ನಲ್ಲಿರುವಂತಹ ಒಂದು ದ್ವೀಪ. ಈ ಉತ್ತರ ಸಿಗ್ತಾ ಇದೆ. ಯಾಕೆ ಕೇಳಿದ್ರೆ ಟ್ರಂಪ್ ಸ್ವತಃ ಇದನ್ನ ಘೋಷಣೆ ಮಾಡಿದ್ದಾರೆ. ಇದನ್ನು ಕೇಳಿದಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಅಮೆರಿಕ ಇರೋದಿಲ್ಲಿ, ಹಿಂದೂ ಮಹಾಸಾಗರ ಇರೋದಿಲ್ಲಿ, ಹಿಂದೂ ಮಹಾಸಾಗರದ ಯಾವ ದ್ವೀಪ ಅಮೆರಿಕಕ್ಕೆ ಬೇಕಾಗಿದೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಅಮೆರಿಕದ ಇಂಪಾರ್ಟೆಂಟ್ ಆದಂತಹ ಒಂದು ಏರ್ ಬೇಸ್ ಭಾರತದ ಸಮೀಪದಲ್ಲೇ ಇದೆ, ಅದು ಕೂಡ ಹಿಂದೂ ಮಹಾಸಾಗರದಲ್ಲಿ. ಅದೇ ಡಿಯೋಗೋ ಗಾರ್ಸಿಯಾ ಏರ್ ಬೇಸ್. ಈಗ ಈ ಡಿಯೋಗೋ ಗಾರ್ಸಿಯಾವೇ ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಆಗಿರುವಂತಹದ್ದು. ಇದನ್ನು ಹೇಳಿದಾಗ ನಿಮಗೆ ಅನೇಕ ಪ್ರಶ್ನೆಗಳು ಬಂದಿರಬಹುದು. ಡಿಯೋಗೋ ಗಾರ್ಸಿಯಾದಲ್ಲಿ ಈಗಾಗಲೇ ಅಮೆರಿಕದ ಏರ್ ಬೇಸ್ ಇದೆ, ಮತ್ತ್ಯಾಕೆ ಅಮೆರಿಕ ಇದನ್ನ ವಶಪಡಿಸಿಕೊಳ್ಬೇಕು, ಅಮೆರಿಕ ಇದ್ರ ಮೇಲೆ ಯಾಕೆ ಕಣ್ಣು ಹಾಕಬೇಕು ಅಂತ. ಇಲ್ಲೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಈ ಡಿಯೋಗೋ ಗಾರ್ಸಿಯಾ ಈ ಹಿಂದೆ ಯುಕೆಯ ಕಂಟ್ರೋಲ್ನಲ್ಲಿತ್ತು. ಭಾರತ ನಿರಂತರವಾಗಿ ಪ್ರಯತ್ನ ಪಟ್ಟು ಇದನ್ನ ಮಾರಿಷಸ್ಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಹಿಂದೆ ಕೊಲೋನಿಯಲ್ ಎರಾದಲ್ಲೇ ಈ ಡಿಯೋಗೋ ಗಾರ್ಸಿಯಾವನ್ನ ಯುಕೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತಲ್ಲ, ಅವರು ಅಮೆರಿಕದ ಏರ್ ಬೇಸ್ಗೆ ಅವಕಾಶವನ್ನ ಕೊಟ್ಟಿದ್ರು. ಅಮೆರಿಕ ಇಲ್ಲಿ ಏರ್ ಬೇಸ್ ಅನ್ನ ನಿರ್ಮಾಣ ಮಾಡಿಕೊಂಡಿತ್ತು. ಆದ್ರೆ ಅದರ ಓನರ್ಶಿಪ್ ಮಾತ್ರ ಅಮೆರಿಕದ ಬಳಿಯಲ್ಲಿ ಇರಲಿಲ್ಲ, ಯುಕೆ ಬಳಿಯಲ್ಲಿತ್ತು. ಆದರೆ ದ್ವೀಪ ಯಾರದ್ದು ಕೇಳಿದ್ರೆ ಅದು ಮಾರಿಷಸ್ಗೆ ಸೇರಿದಂತಹ ದ್ವೀಪ. ಮಾರಿಷಸ್ ಎಷ್ಟೇ ಕ್ಲೈಮ್ ಮಾಡಿದ್ರೂ ಕೂಡ ಯುಕೆ ಅದನ್ನು ಬಿಟ್ಟುಕೊಟ್ಟಿರಲಿಲ್ಲ. ಅಂತಿಮವಾಗಿ ಭಾರತ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಯುಕೆಗೆ ಕನ್ವಿನ್ಸ್ ಮಾಡಿಬಿಟ್ಟು ಮಾರಿಷಸ್, ಯುಕೆ ಮತ್ತು US ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಆ ದ್ವೀಪದ ಕಂಪ್ಲೀಟ್ ಓನರ್ಶಿಪ್ ಅನ್ನ ಯುಕೆ ಮಾರಿಷಸ್ಗೆ ಬಿಟ್ಟು ಕೊಡುತ್ತೆ. ಅಲ್ಲಿರುವಂತಹ ಏರ್ ಬೇಸ್ ಇದೆಯಲ್ಲ ಅದನ್ನ USಗೆ ಲೀಸ್ಗೆ ಕೊಡಬೇಕಾ ಅಥವಾ ಇಂತಿಷ್ಟು ವರ್ಷಕ್ಕೋಸ್ಕರವಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾ, ಇದನ್ನ ಮಾರಿಷಸ್ ನಿರ್ಧಾರ ಮಾಡುತ್ತೆ. ಹೀಗಂತ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಅಂದ್ರೆ ಡಿಯೋಗೋ ಗಾರ್ಸಿಯಾದ ಕಂಪ್ಲೀಟ್ ಹಕ್ಕು ಮಾರಿಷಸ್ನ ಪಾಲಾಗಿತ್ತು. ಇದು ಈಗ ಟ್ರಂಪ್ಗೆ ಹಿಡಿಸ್ತಾ ಇಲ್ಲ. ಟ್ರಂಪ್ ಈ ಬಗ್ಗೆ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಟ್ರಂಪ್ ಏನು ಹೇಳಿದ್ದಾರೆ ಅಂತಂದ್ರೆ, ಯುಕೆ ನ್ಯಾಟೋದ ಒಂದು ಇಂಪಾರ್ಟೆಂಟ್ ಆದಂತಹ ಅಲೈ ದೇಶ. ಇಂತಹ ದೇಶ ಡಿಯೋಗೋ ಗಾರ್ಸಿಯಾವನ್ನ ಮಾರಿಷಸ್ಗೆ ಕೊಡೋದಕ್ಕೆ ಹೊರಟಿದೆ. ಇದು ಚೀನಾ ಮತ್ತು ರಷ್ಯಾದ ಮುಂದೆ ನಮ್ಮ ವೀಕ್ನೆಸ್ ಅನ್ನು ತೋರಿಸುತ್ತೆ. ಅವರು ನಮ್ಮನ್ನು ನೋಡಿ ನಗಾಡ್ತಾರೆ. ಈ ಡಿಯೋಗೋ ಗಾರ್ಸಿಯಾವನ್ನ ಮಾರಿಷಸ್ಗೆ ಕೊಡುವಂತಹ ಯುಕೆ ತೀರ್ಮಾನ ಇದೆಯಲ್ಲ, ಇದು ಆನ್ ಆಕ್ಟ್ ಆಫ್ ಗ್ರೇಟ್ ಸ್ಟುಪಿಡಿಟಿ ಅಂತ ಟ್ರಂಪ್ ಕರೆದಿದ್ದಾರೆ. ಅಲ್ಲಿಗೆ ಮಿತ್ರರೇ, ಈ ಡಿಯೋಗೋ ಗಾರ್ಸಿಯಾ ಇದೆಯಲ್ಲ ಇದನ್ನು ಕಂಪ್ಲೀಟ್ ಆಗಿ ಅಮೆರಿಕ ಕಬ್ಜಾ ಮಾಡಿಕೊಳ್ಳುವಂತಹದ್ದು ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇದರ ಓನರ್ಶಿಪ್ ಅನ್ನ ಮಾರಿಷಸ್ಗೆ ಅಮೆರಿಕ ಬಿಟ್ಟು ಕೊಡೋದಿಲ್ಲ. ಇಲ್ಲಿ ಇವರ ಏರ್ ಬೇಸ್ ಇದೆಯಲ್ಲ ಆ ಕಂಪ್ಲೀಟ್ ಪ್ರದೇಶವನ್ನ ಅಮೆರಿಕದ ಟೆರಿಟರಿ ಅಂತ ಅವರು ಘೋಷಣೆ ಮಾಡ್ತಾರೆ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ರೂಪದಲ್ಲಿ ತಡಿಬಹುದಾಗಿತ್ತು ಕೇಳಿದ್ರೆ ಅಂತಾರಾಷ್ಟ್ರೀಯ ಕಾನೂನನ್ನು ಇಟ್ಟುಕೊಂಡು ತಡಿಬಹುದಾಗಿತ್ತು. ಯಾಕೆ ಅಂತಂದ್ರೆ ಅದು ಮಾರಿಷಸ್ಗೆ ಸೇರಬೇಕಾದಂತಹ ದ್ವೀಪ. ಯುಕೆ ಆ ಒಂದು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವವನ್ನು ಕೊಟ್ಟು ಮಾರಿಷಸ್ಗೆ ಅದನ್ನು ಬಿಟ್ಟುಕೊಡ್ತಾ ಇತ್ತು. ಆದರೆ ಟ್ರಂಪ್ಗೆ ಯಾವುದೇ ಇಂಟರ್ನ್ಯಾಷನಲ್ ಕಾನೂನು ಅಪ್ಲೈನೇ ಆಗೋದಿಲ್ಲ ಅಲ್ವಾ, ಅವ್ರೇನು ಹೇಳ್ತಾರೋ ಅದೇ ಕಾನೂನು. ಹೀಗಾಗಿ ಟ್ರಂಪ್ ಅವರನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಾರಿಷಸ್ ಏನ್ ಮಾಡೋದಕ್ಕೆ ಸಾಧ್ಯ? ಅತ್ಯಂತ ಪುಟ್ಟದಾದಂತಹ ಒಂದು ದ್ವೀಪ. ಅವರ ಕೈಯಲ್ಲಿ ಅಮೆರಿಕವನ್ನ 10 ನಿಮಿಷ ಅಲ್ಲ 1 ನಿಮಿಷ ಕೂಡ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಮಾರಿಷಸ್ಗೆ ಬಹಳ ದೊಡ್ಡ ಬೆಂಬಲ ಕೊಡುವಂತಹ ದೇಶ ಯಾವುದು ಕೇಳಿದ್ರೆ ಭಾರತ. ಯಾಕೆ ಕೇಳಿದ್ರೆ ಭಾರತಕ್ಕೆ ಮಾರಿಷಸ್ ಇರುವಂತಹ ಲೊಕೇಶನ್ ಇದೆಯಲ್ಲ ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕಾರಣದಿಂದಾಗಿ ಈ ಲೊಕೇಶನ್ನಲ್ಲಿ ಅಂದರೆ ಡಿಯೋಗೋ ಗಾರ್ಸಿಯಾದಲ್ಲಿ ಅಮೆರಿಕದ ಏರ್ ಬೇಸ್ ಇರುವಂತಹದ್ದು ಸೂಕ್ತ ಅಲ್ಲ. ಒಂದು ವೇಳೆ ಅಮೆರಿಕದ ಏರ್ ಬೇಸ್ ಇದ್ರೂ ಕೂಡ ಅದರ ಕಂಟ್ರೋಲ್ ಮಾರಿಷಸ್ ಬಳಿಯಲ್ಲಿ ಇರಬೇಕು ಅಂತ ಭಾರತ ಬಯಸಿತ್ತು. ಇದಕ್ಕೋಸ್ಕರವಾಗಿ ಈ ಎಲ್ಲಾ ಪ್ರಯತ್ನವನ್ನ ಮಾಡಿತ್ತು. ಆದರೆ ಟ್ರಂಪ್ ಈಗ ಎಲ್ಲವುದನ್ನು ತಲೆ ಕೆಳಗೆ ಮಾಡಿದ್ದಾರೆ. ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯೋಗೋ ಗಾರ್ಸಿಯಾದಲ್ಲಿ ಅಮೆರಿಕದ ದ್ವೀಪ ಪರ್ಮನೆಂಟ್ ಆಗಿ ಸ್ಥಾಪನೆ ಆಗಿದ್ದೆ ಆದರೆ ಭಾರತಕ್ಕೇನಾದರೂ ಥ್ರೆಟ್ ಎದುರಾಗುತ್ತಾ ಅಂತ ಕೇಳಿದ್ದೆ ಆದರೆ ಖಂಡಿತವಾಗ್ಲೂ ಹೌದು. ಸದ್ಯ ಮಿತ್ರರೇ, ಅಮೆರಿಕಾಗೂ ಭಾರತಕ್ಕೂ ಯಾವುದೇ ದೊಡ್ಡ ಮಟ್ಟದ ರೈವಲ್ರಿ ಇಲ್ಲ. ಅಮೆರಿಕ ಭಾರತದ ಮೇಲೆ ಯುದ್ಧ ಮಾಡಬೇಕಾದಂಥ ಯಾವುದೇ ಪರಿಸ್ಥಿತಿಯೂ ಕೂಡ ಇಲ್ಲ. ಆದರೆ ಮುಂದೆ ಹೀಗೆ ಇರುತ್ತೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಅಮೆರಿಕದಲ್ಲಿ ಎಲ್ಲವೂ ಸಾಧ್ಯ ಇದೆ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಳೆ ಟ್ರಂಪ್ ರೀತಿಯಲ್ಲಿ ಇನ್ನೂ ದೊಡ್ಡ ಹುಚ್ಚ ಯಾರಾದರೂ ಅಮೆರಿಕದ ಅಧ್ಯಕ್ಷರಾದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಈಗಾಗಲೇ ಟ್ರೇಡ್ ವಿಚಾರದಲ್ಲಿ ಭಾರತ ಅಮೆರಿಕಾಗೆ ಸೆಡ್ ಹೊಡೆದಿದೆ. ಅಮೆರಿಕ ಹೇಳಿದಂತಹ ಟ್ರೇಡ್ ಡೀಲ್ ಅನ್ನು ಒಪ್ತಾ ಇಲ್ಲ. ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಕಂದಕ ಸೃಷ್ಟಿಯಾಗಿದೆ. ಇದು ಹೀಗೆ ಮುಂದುವರಿತಾ ಹೋದ್ರೆ ಅಮೆರಿಕ ಹಂತ ಹಂತವಾಗಿ ಭಾರತವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವತ್ತು ಇರಾನನ್ನ ಟಾರ್ಗೆಟ್ ಮಾಡಿದಾರಲ್ಲ ಅಥವಾ ವೆನಿಜುಲಾವನ್ನ ಟಾರ್ಗೆಟ್ ಮಾಡಿದಾರಲ್ಲ, ಅಷ್ಟೇ ಏಕೆ ರಷ್ಯಾವನ್ನ ಟಾರ್ಗೆಟ್ ಮಾಡಿಲ್ವಾ? ಅದೇ ರೀತಿಯಾಗಿ ನಾಳೆ ಭಾರತವನ್ನ ಕೂಡ ಅಮೆರಿಕ ಅತಿಯಾಗಿ ದ್ವೇಷಿಸೋದಕ್ಕೆ ಶುರು ಮಾಡಬಹುದು. ಯುದ್ಧದ ಭೀತಿಯೂ ಕೂಡ ನಿರ್ಮಾಣ ಆಗಿಬಿಡಬಹುದು. ಇವತ್ತಿನ ಕಾಲದಲ್ಲಿ ಯಾವುದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಡಿಯೋಗೋ ಗಾರ್ಸಿಯಾದಂತಹ ಒಂದು ಏರ್ಬೇಸ್ ಅಮೆರಿಕದ ಪಾಲಿಗೆ ಬಹಳ ನಿರ್ಣಾಯಕವಾಗಿ ಪರಿಣಮಿಸುತ್ತೆ. ಭಾರತಕ್ಕೆ ಬಹಳ ಘಾತಕವಾಗುತ್ತೆ.
ಯಾವತ್ತೂ ಸಹ ಒಂದು ದೇಶ ಇಂತಹ ವಿಚಾರಗಳನ್ನು ಇವತ್ತಿನ ದೃಷ್ಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಭಾರತಕ್ಕೆ ಇದು ಬಹಳ ದೊಡ್ಡ ಹಿನ್ನಡೆ. ಎರಡನೇದಾಗಿ ಮಿತ್ರರೇ, ಅಮೆರಿಕ ಯಾಕೋಸ್ಕರವಾಗಿ ಡಿಯೋಗೋ ಗಾರ್ಸಿಯಾವನ್ನು ಬಯಸ್ತಾ ಇದೆ, ಅವ್ರಿಗೆ ಯಾಕೆ ಅಲ್ಲಿ ಪ್ರೆಸೆನ್ಸ್ ಬೇಕು ಕೇಳಿದ್ರೆ, ಈಗ ನೀವೇ ನೋಡ್ತಾ ಇದ್ರಿ, ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಡಿಯೋಗೋ ಗಾರ್ಸಿಯಾ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ಲೊಕೇಶನ್. ವೆಸ್ಟ್ ಏಷ್ಯಾದಲ್ಲಿರುವಂತಹ ತನ್ನ ಏರ್ ಬೇಸ್ಗಳು ಸೇಫ್ ಅಲ್ಲ ಅಥವಾ ಅಲ್ಲಿನ ದೇಶಗಳು ಅದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ ಅಂತಂದರೆ ಅವೆಲ್ಲದನ್ನು ಅಮೆರಿಕ ಖಾಲಿ ಮಾಡಿಕೊಂಡು ತಾತ್ಕಾಲಿಕವಾಗಿ ನಂತರ ಡಿಯೋಗೋ ಗಾರ್ಸಿಯಾವನ್ನು ಬಳಸಿಕೊಂಡು ಇರಾನ್ ಮೇಲೆ ಬಾಂಬ್ ಹಾಕಬಹುದು. ಈಗಾಗಲೇ ಡಿಯೋಗೋ ಗಾರ್ಸಿಯಾದಲ್ಲಿ ಅಮೆರಿಕದ B-2 ಬಾಂಬರ್ಗಳಿದ್ದಾವೆ, ಕೆಲ ಫೈಟರ್ ಜೆಟ್ಗಳು ಕೂಡ ಇದ್ದಾವೆ. ನಿಮಗೆ ನೆನಪಿರಲಿ, ಇರಾನ್ಗೆ ಡಿಯೋಗೋ ಗಾರ್ಸಿಯಾವನ್ನು ತಲುಪುವಂತಹ ಶಕ್ತಿ ಇಲ್ಲ. ನಾಳೆ ಚೈನಾವನ್ನು ಟಾರ್ಗೆಟ್ ಮಾಡೋದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆದಂಥ ಲೊಕೇಶನ್. ಅಷ್ಟೇ ಏಕೆ, ಹಿಂದೂ ಮಹಾಸಾಗರದ ಮೇಲೆ ಅಮೆರಿಕ ಒಂದು ಮಟ್ಟಿನ ಕಂಟ್ರೋಲನ್ನು ಹೊಂದೋದಕ್ಕೂ ಕೂಡ ಡಿಯೋಗೋ ಗಾರ್ಸಿಯಾ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಟ್ರಂಪ್ ಅನಿಸ್ತಾ ಇದೆ, ಈ ಡಿಯೋಗೋ ಗಾರ್ಸಿಯಾ ಅಮೆರಿಕದ ಕೈನಲ್ಲೇ ಇರಬೇಕು, ಅದರ ಕಂಪ್ಲೀಟ್ ಓನರ್ಶಿಪ್ ಅಮೆರಿಕದ ಪಾಲಾಗೇ ಇರಬೇಕು ಅಂತ. ಇದರ ಜೊತೆಗೆ ಭಾರತಕ್ಕೆ ಇನ್ನೂ ಕೆಲ ತಲೆಬಿಸಿಗಳಿದ್ದಾವೆ. ಅದೇನು ಕೇಳಿದ್ರೆ, ಈ ಡಿಯೋಗೋ ಗಾರ್ಸಿಯಾ ಇದೆಯಲ್ಲ, ಇದು ಚಾಗೋಸ್ ಆರ್ಕಿಪೆಲಾಗೋದ ಒಂದು ಭಾಗ. ಅದೊಂದು ದ್ವೀಪ ಸಮೂಹ. ಇದಿಷ್ಟರ ಕಂಟ್ರೋಲ್ ಇರುವಂತಹದ್ದು ಮಾರಿಷಸ್ ಬಳಿಯಲ್ಲಿ. ಭಾರತ ಈ ಚಾಗೋಸ್ ಆರ್ಕಿಪೆಲಾಗೋವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ $680 ಮಿಲಿಯನ್ ಮೊತ್ತದ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಅಲ್ಲಿ ಭಾರತ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಕೈಗೆತ್ತಿಕೊಂಡಿದೆ. ಪೋರ್ಟ್ ಲೂಯಿಸ್ ಹಾರ್ಬರ್ ಅನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಚಾಗೋಸ್ ಮರೈನ್ ಪ್ರೊಟೆಕ್ಟೆಡ್ ಏರಿಯಾವನ್ನು ಭಾರತ ಅಭಿವೃದ್ಧಿ ಮಾಡ್ತಾ ಇದೆ. ಭಾರತ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಟ್ರಂಪ್ ಅವರು ಡಿಯೋಗೋ ಗಾರ್ಸಿಯಾವನ್ನು ಒಂದೇ ವಶಕ್ಕೆ ಪಡೀತಾರಾ ಅಥವಾ ಇಡೀ ಚಾಗೋಸ್ ಆರ್ಕಿಪೆಲಾಗೋ ನಮಗೆ ಸೇರಬೇಕು ಅಂತ ಹೇಳಿ ಅದಷ್ಟನ್ನು ಕಬ್ಜಾ ಮಾಡ್ತಾರಾ? ಯಾರಿಗೂ ಕೂಡ ಗೊತ್ತಿಲ್ಲ. ಭಾರತಕ್ಕೆ ಇದು ಕೂಡ ದೊಡ್ಡ ತಲೆಬಿಸಿ ವಿಚಾರವೇ. ಮಿತ್ರರೇ, ಈ ವಿಚಾರದಲ್ಲಿ ಮುಂದೆ ಅನೇಕ ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗೋಸ್ಕರವಾಗಿ